ಎಲ್ಲಿಗಾದರೂ ಟೂರಿಗೆ ಟ್ರಿಪ್ಪಿಗೆ ಹೋಗಬೇಕು ಅಂದ್ಕೊಂಡಾಗ ಅಥವಾ ಸ್ಟೋರ್ ಮಾಡುವಂಥ ಸ್ನ್ಯಾಕ್ಸನ್ನು ಮಾಡಬೇಕು ಅಂದ್ಕೊಂಡಾಗ ಇದನ್ನು ಮಾಡಿ ನೋಡಿರಿ. ಎಷ್ಟು ಹೊತ್ತು ಇಟ್ಟರು ಇದು ಹೀಗೆ ಗರಿ ಗರಿಯಾಗಿಯೇ ಇರುತ್ತೆ. ತುಂಬ ಕ್ರಿಸ್ಪಿ ಆ್ಯಂಡ್ ಕ್ರಂಚಿಯಾಗಿ ಬರುತ್ತೆ. ಕಡಿಮೆ ಇಂಗ್ರೀಡಿಯೆಂಟ್ಸನ್ನು ಬಳಸ್ಕೊಂಡು ಈ ಸ್ನ್ಯಾಕ್ಸನ್ನು ನಾವು ಪ್ರಿಪೇರ್ ಮಾಡ್ಬೋದು. ನೋಡಿರಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ ಹೇಳಿ ನಾನು ಅಲ್ಲಿ ತೋರಿಸ್ತಾ ಇದ್ದೀನಿ. ನೋಡಿರಿ ಹೇಗೆ ಮಾಡೋದು ಅಂತ ಹೇಳಿ ಫಟಾಫಟ್ ಅಂತೇಳಿ ನೋಡ್ಕೊಂಬನ್ನಿ. ಒಂದು 10-15 ನಿಮಿಷದಲ್ಲಿ ನೀವು ಇದನ್ನು ಪ್ರಿಪೇರ್ ಮಾಡ್ಬೋದು. ಮಕ್ಕಳ ಲಂಚ್ ಬಾಕ್ಸಿಗೂ ನೀವು ಇದನ್ನು ಸ್ನ್ಯಾಕ್ಸ್ ಆಗಿ ಕಟ್ಬೋದು ಅಥವಾ ಟೀ ಟೈಮ್ ಸ್ನ್ಯಾಕ್ಸ್ ಆಗಿ ನೀವು ಇದನ್ನು ತಿನ್ಬೋದು. ಬನ್ನಿ ಹಾಗಾದರೆ ಹೇಗೆ ಮಾಡೋದು ಅಂತ ನೋಡ್ಕೊಳ್ರಿ. ವಿಡಿಯೋ ಇಷ್ಟ ಆಗ್ತಾ ಇದ್ದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಇನ್ನೂ ಒಳ್ಳೆ ರೆಸಿಪಿಗಳಿಗೋಸ್ಕರ ಬೆಲ್ ಐಕನನ್ನು ಪ್ರೆಸ್ ಮಾಡಿರಿ. ಆವಾಗ ನಾನು ಹಾಕೋ ಡೈಲಿ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಈಸಿಯಾಗಿ ನೀವು ವಿಡಿಯೋಗಳನ್ನು ನೋಡ್ಬೋದು. ನೋಡಿರಿ ಹಾಗಾದರೆ ಹೇಗೆ ಮಾಡೋದು ಅಂತ ಹೇಳಿ. ನಾನಿಲ್ಲಿ ಒಂದು ಹಸಿ ಆಲೂಗಡ್ಡೆನ ತಗೊಂಡಿದ್ದೀನಿ. ಈ ಹಸಿ ಆಲೂಗಡ್ಡೆಯಿಂದ ನಾನಿವತ್ತು ಸ್ನ್ಯಾಕ್ಸನ್ನು ಪ್ರಿಪೇರ್ ಮಾಡಿ ತೋರಿಸ್ತಾ ಇದ್ದೀನಿ. ಈ ಹಸಿ ಆಲೂಗಡ್ಡೆನ ಮೇಲೆಯಿಂದ ಈ ಥರ ಸಿಪ್ಪೆನ ಪೀಲ್ ಮಾಡಿ ತೆಗೆದುಬಿಡ್ರಿ. ಏಕೆಂದರೆ ಸಿಪ್ಪೆ ಇದ್ದರೆ ಸ್ನ್ಯಾಕ್ಸ್ ಚೆನ್ನಾಗಿ ಬರೋದಿಲ್ಲ. ಅದಕ್ಕೆ ಈ ರೀತಿ ಇದನ್ನು ಗ್ರೇಟ್ ಮಾಡಿ ತೆಗೆದುಬಿಡ್ರಿ. ಇದರಲ್ಲಿರುವಂಥ ಚಿಕ್ಕದಾದಂಥ ಮಣ್ಣು ಅಥವಾ ಈ ಧೂಳು ಏನಾದರೂ ಇದ್ರೂ ಕೂಡ ಹೊರಟೋಗ್ಬಿಡುತ್ತೆ. ಈಸಿಯಾಗಿ ಇದು ಪೀಲ್ ಆಗುತ್ತೆ. ಈ ಥರ ಪೀಲರಿಂದ ಏನಾದರೂ ಮಾಡ್ಬೋದು. ನೀವು ಇಲ್ಲಾಂದರೆ ಚಾಕು ತೊಗೊಂಡಾದರೂ ಇದನ್ನು ಮೇಲಿನ ಸಿಪ್ಪೆನ ಈ ಥರ ತೆಗೆದುಬಿಡ್ರಿ. ತೆಗೆದು ಇದನ್ನು ಒಂದು ಸಾರಿ ನೀರಲ್ಲಿ ವಾಶ್ ಮಾಡಿರಿ. ಗ್ರೇಟ್ ಮಾಡಿದ ತಕ್ಷಣ ಒಂದು ಸಾರಿ ನೀರಲ್ಲಿ ವಾಶ್ ಮಾಡಿ ತಗೊಳ್ರಿ. ಯಾಕೆಂದರೆ ಆಲೂಗಡ್ಡೆಯಲ್ಲಿ ಸ್ಟಾರ್ಚ್ ಇರೋದ್ರಿಂದ ಕಪ್ಪಾಗೋ ಚಾನ್ಸಸ್ ಇರುತ್ತೆ. ಕಪ್ಪಾದರೆ ನೋಡೋಕ್ಕೂ ಚೆನ್ನಾಗಿರಲ್ಲ, ತಿನ್ನೋಕ್ಕೂ ಚೆನ್ನಾಗಿರಲ್ಲ. ನೋಡಿರಿ ಈಗ ಇದನ್ನು ಚಿಕ್ಕ ಪೀಸಸ್ ಆಗಿ ನಾನಿಲ್ಲಿ ಕಟ್ ಮಾಡ್ತಾಯಿದ್ದೀನಿ. ನೋಡಿರಿ ಆಲೂಗಡ್ಡೆನ ಈ ರೀತಿ ಕಟ್ ಮಾಡಿರಿ. ನಾನಿಲ್ಲಿ ತೋರಿಸ್ತಾ ಇದ್ದೀನಿ ನೋಡಿರಿ. ತುಂಬ ದಪ್ಪದಾಗಿರುವಂಥ ಸ್ಲೈಸಸ್ ಬೇಡ, ಸ್ವಲ್ಪ ಚಿಕ್ಕದಾಗಿರುವಂಥ ಸ್ಲೈಸಸ್ಸನ್ನು ಕಟ್ ಮಾಡಿ ತಗೊಳ್ರಿ. ಈಸಿಯಾಗಿ ಬರುತ್ತೆ ನೋಡಿರಿ. ಇಲ್ಲಿ ಮೀಡಿಯಮ್ ಸೈಜಿನ ಆಲೂಗಡ್ಡೆನ ನಾನು ಬಳಸಿ ಮಾಡಿ ತೋರಿಸ್ತಾ ಇದ್ದೀನಿ ಸ್ನ್ಯಾಕ್ಸನ್ನು ಹೇಗೆ ಮಾಡೋದು ಅಂಥೇಳಿ. ನೀವು 2 ಆಲೂಗಡ್ಡೆನಾದರೂ ಬಳಸ್ಬೋದು. ನಿಮ್ಮ ಸ್ನ್ಯಾಕ್ಸ್ ಕ್ವಾಂಟಿಟಿಗೆ ಎಷ್ಟು ಬೇಕು ನೋಡಿರಿ ಅದ್ರ ಮೇಲೆ ಆಲೂಗಡ್ಡೆನ ಯೂಸ್ ಮಾಡ್ಕೊಳ್ರಿ. ತುಂಬ ಚೆನ್ನಾಗಿ ರುಚಿಯಾಗಿ ಬರುತ್ತೆ. ಒಂದು ಸರಿ ನೀವು ಇದನ್ನು ಖಂಡಿತ ಟ್ರೈ ಮಾಡಬೇಕು. ನೋಡಿ ಇಲ್ಲಿ ಆಲೂಗಡ್ಡೆನ ನೀರಲ್ಲಿ ಹಾಕಿ ನಾನಿಲ್ಲಿ ವಾಶ್ ಮಾಡ್ತಾಯಿದ್ದೀನಿ. ನೋಡ್ತಾ ಇರ್ಬೋದು ಎಷ್ಟೊಂದು ಸ್ಟಾರ್ಚ್ ಬಿಟ್ಕೊಳ್ತಾ ಇದೆ ಅಂಥೇಳಿ. ಈಗ ಇದನ್ನು ನೀರು ತೆಗೆದು ವಾಶ್ ಮಾಡಿ ತೊಗೊಂಡು ಬರ್ತೀನಿ. ಈಗ ನೋಡಿರಿ ಒಂದು ಜಾರ್ ತೊಗೊಳ್ರಿ. ಇದಕ್ಕೆ ನಾವು ಕಟ್ ಮಾಡಿ ತೊಗೊಂಡಂಥ ಆಲೂಗಡ್ಡೆನ ಹಾಕ್ತಾಯಿದ್ದೀನಿ ನೋಡಿರಿ. ನಾವು ಈ ಥರ ಚಿಕ್ಕದಾಗಿ ಕಟ್ ಮಾಡಿದ್ರೆ ನೋಡ್ರಿ ಫೈನಾಗಿ ಗ್ರೈಂಡ್ ಆಗುತ್ತೆ. ಮತ್ತು ಒಂದು 4-5 ಬೆಳ್ಳುಳ್ಳಿ ಹೆಸಳನ್ನು ಹಾಕ್ತಾಯಿದ್ದೀನಿ. ಒಳ್ಳೆ ಫ್ಲೇವರ್ ಕೊಡುತ್ತೆ, ಟೇಸ್ಟ್ ಕೊಡುತ್ತೆ ನೋಡಿರಿ. ಮತ್ತು ಒಂದು ಚಿಕ್ಕದಾದಂಥ ಉಳ್ಳಾಗಡ್ಡೆಯನ್ನು ಸಹಿತ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಇದನ್ನು ಸಣ್ಣ ಪೀಸ್ದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ ನೋಡಿರಿ. ಸ್ವಲ್ಪ ಖಾರಕ್ಕೋಸ್ಕರ ಸ್ಪೈಸಿಯಾಗಿರುವಂಥ ಒಂದು ಹಸಿಮೆಣ್ಸಿನ್ಕಾಯಿನ ನಾನಿಲ್ಲಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ನಿಮಗೆ ಜಾಸ್ತಿ ಖಾರ ಬೇಕು ಅಂದರೆ ನೀವು 2 ಮೆಣಸಿನ್ಕಾಯಿನಾದರೂ ಯೂಸ್ ಮಾಡ್ಬೋದು. ನಾನಿಲ್ಲಿ ಒಂದೇ ಹಾಕ್ತಾಯಿದ್ದೀನಿ. ತುಂಬ ಚೆನ್ನಾಗಿ ಬರುತ್ತೆ. ಈಗ ಇದನ್ನು ಫೈನಾಗಿ ಗ್ರೈಂಡ್ ಮಾಡ್ಕೊಂಬರೋಣ. ನೀರು ಹಾಕಬಾರ್ದು. ನೀರು ಹಾಕ್ಲಾರ್ದೇ ಈ ರೀತಿ ಗ್ರೈಂಡ್ ಮಾಡಿ ತೊಗೊಳ್ರಿ. ನೋಡಿಲ್ಲ ತೋರಿಸ್ತಾ ಇದ್ದೀನಿ. ಇದರಲ್ಲಿರುವಂಥ ವಾಟರ್ ಕಂಟೆಂಟೇ ಸಾಕಾಗುತ್ತೆ ಗ್ರೈಂಡ್ ಮಾಡೋದಕ್ಕೆ. ಉಳ್ಳಾಗಡ್ಡಿಲೂ ನೀರಿನ ಅಂಶ ಇರುತ್ತೆ, ಆಲೂಗಡ್ಡೆನಲ್ಲೂ ನೀರಿನ ಅಂಶ ಇರುತ್ತೆ. ಅಷ್ಟೇ ಸಾಕು. ನೀವು ನೀರು ಹಾಕ್ಲಾರ್ದೇ ಗ್ರೈಂಡ್ ಮಾಡಿರಿ. ಈಗ ನೋಡಿರಿ ಒಂದು ಕಡಾಯಿನ ನಾನು ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ. ಇದಕ್ಕೆ 1 ಸ್ಪೂನಷ್ಟು ಎಣ್ಣೆ ಹಾಕಿರಿ. ಜಾಸ್ತಿ ಎಣ್ಣೆ ಏನು ಹಾಕೋದು ಬೇಡ, ಒಗ್ಗರಣೆಗೆ ಹಾಕಿದರೆ ಸಾಕು. ಸ್ವಲ್ಪ ಎಣ್ಣೆ ಬಿಸಿಯಾಗಲಿ, ಲೈಟಾಗಿ ಬಿಸಿ ಆಗಲಿ, ತುಂಬ ಬಿಸಿ ಆಗೋದೇನು ಬೇಡ. ಈ ರೀತಿ ತವಾ ತುಂಬ ಅದನ್ನು ಸ್ಪ್ರೆಡ್ ಮಾಡ್ಕೊಳ್ರಿ. ಇದಕ್ಕೆ ನಾನು ಹಾಕ್ತಾಯಿದ್ದೀನಿ ಒಗ್ಗರಣೆಗೆ 1 ಸ್ಪೂನಷ್ಟು ಜೀರಿಗೆನ ಹಾಕ್ತಾಯಿದ್ದೀನಿ. ನೋಡಿರಿ ಜೀರಿಗೆ ಸ್ವಲ್ಪ ಚಿಟ್ಪಟ ಅಂಥೇಳಿ ಸಿಡಿಲಿ, ಆವಾಗ ಅದ್ರದ್ದು ಅರೋಮೆ ಇರುತ್ತೆ ನೋಡಿರಿ, ತುಂಬ ಚೆನ್ನಾಗಿ ಕೊಡುತ್ತೆ. ಸ್ನ್ಯಾಕ್ಸ್ ಕೂಡ ಒಳ್ಳೆ ರುಚಿಯಾಗಿರುತ್ತೆ. ಇದಕ್ಕೆ 1 ಸ್ಪೂನಷ್ಟು ನಾನಿಲ್ಲಿ ಚಿಲ್ಲಿ ಫ್ಲೇಕ್ಸನ್ನು ಹಾಕ್ತಾಯಿದ್ದೀನಿ. ನೀವು ಚಿಲ್ಲಿ ಫ್ಲೇಕ್ಸ್ ಇಲ್ಲಾಂದರೆ ಅಚ್ಚ ಖಾರದ ಪುಡಿನೂ ಬಳಸ್ಬೋದು. ಆಮೇಲೆ ನೋಡಿರಿ ಸಣ್ಣಗೆ ಕಟ್ ಮಾಡಿದಂಥ ಕೊತ್ತಂಬರಿ ಸೊಪ್ಪು, ಕರಿಬೇವು ಸೊಪ್ಪನ್ನು ಹಾಕ್ತಾಯಿದ್ದೀನಿ ನೋಡಿರಿ. ಇದು ಒಗ್ಗರಣೆ ಹಾಕಿದರೆ ಇದು ಕೂಡ ಒಳ್ಳೆ ಫ್ಲೇವರ್ ಕೊಡುತ್ತೆ. ಆದಷ್ಟು ಸಣ್ಣಗೆ ಕಟ್ ಮಾಡಿ ಹಾಕ್ರಿ, ಆವಾಗ ಸ್ನ್ಯಾಕ್ಸ್ ಮಧ್ಯೆ ಬರೋದಿಲ್ಲ ಅದು. ಈಗ ನೋಡಿರಿ ಚೆನ್ನಾಗಿ ಲೋ ಫ್ಲೇಮ್ ಇಟ್ಕೊಂಡು ನಾವು ಒಗ್ಗರಣೆ ಹಾಕಿದ್ವಲ್ವ, ಇದಕ್ಕೆ ಗ್ರೈಂಡ್ ಮಾಡಿ ತೊಗೊಂಬಂದಂಥ ಆಲೂಗಡ್ಡೆ ಉಳ್ಳಾಗಡ್ಡೆ ಪೇಸ್ಟನ್ನು ಹಾಕ್ತಾಯಿದ್ದೀನಿ. ನೋಡಿ ಇದನ್ನೆಲ್ಲ ನೀವು ಲೋ ಫ್ಲೇಮ್ ಇಟ್ಕೊಂಡೇ ಮಾಡಬೇಕು, ಹೈ ಫ್ಲೇಮ್ ಇಡಬಾರ್ದು. ಹೈ ಫ್ಲೇಮ್ ಇಟ್ಟರೆ ನಾವು ಹಾಕಿದಂಥ ಒಗ್ಗರಣೆ ಎಲ್ಲ ಸೀದೋಗುತ್ತೆ, ಹೊತ್ತೋಗುತ್ತೆ. ಹಂಗೆ ಹೊತ್ತಬಾರ್ದು ಅಂದರೆ ಇದನ್ನು ಲೋ ಫ್ಲೇಮ್ ಇಟ್ಕೊಂಡೇ ಮಾಡಿರಿ. ಜಾರಲ್ಲಿರುವಂಥ ಎಲ್ಲ ಗ್ರೈಂಡ್ ಮಾಡಿದಂಥ ಮಸಾಲಾನ ಇದಕ್ಕೆ ಹಾಕ್ತಾಯಿದ್ದೀನಿ. ಆಲೂಗಡ್ಡೆ ಪೇಸ್ಟನ್ನು ಹಾಕಿ ಇದನ್ನು ನೀಟಾಗಿ ಒಗ್ಗರಣೆಯಲ್ಲಿ ಹುರಿಯಿರಿ. ಚೆನ್ನಾಗಿ ಇದನ್ನು ಲೋ ಫ್ಲೇಮ್ ಇಟ್ಕೊಂಡು ಹುರಿಯಿರಿ. ಹಾಕಿರುವಂಥ ಹಸಿ ಆಲೂಗಡ್ಡೆ ಮತ್ತು ಹಸಿ ಉಳ್ಳಾಗಡ್ಡೆ ಅದು ಫ್ಲೇವರ್ ಏನಿರುತ್ತೆ ನೋಡ್ರಿ, ಹಸಿ ವಾಸನೆ ಎಲ್ಲ ಹೋಗಬೇಕು. ಆ ರೀತಿ ಇದನ್ನು ನೀಟಾಗಿ ಫ್ರೈ ಮಾಡಿಕೊಡ್ರಿ. ಫ್ರೈ ಮಾಡಿದಷ್ಟು ಒಳ್ಳೆ ರುಚಿ ಕೊಡುತ್ತೆ, ಒಳ್ಳೆ ಘಮನೂ ಬರುತ್ತೆ ನೋಡಿರಿ. ಜಾಸ್ತಿ ಹೊತ್ತೇನು ಟೈಮ್ ತೊಗೊಳ್ಳೋದಿಲ್ಲ, ಒಂದು 2 ನಿಮಿಷ ಇದನ್ನು ಫ್ರೈ ಮಾಡಿದ್ರೆ ಸಾಕು. ನೋಡಿರಿ ಇದೆಲ್ಲ ತಳ ಬಿಟ್ಕೊಂಡು ಈ ರೀತಿ ಕ್ರೀಮಿ ಟೆಕ್ಸ್ಚರ್ನಲ್ಲಿ ಬರುತ್ತೆ. 1-2 ನಿಮಿಷ ನೀವು ಫ್ರೈ ಮಾಡಿದ್ರೆ ಸಾಕು. ನೋಡಿರಿ ಇಲ್ಲಿ ಇದು ಪರ್ಫೆಕ್ಟಾಗಿ ರೆಡಿಯಾಗಿದೆ. ಅದರದ್ದೆಲ್ಲ ಹಸಿ ವಾಸನೆ ಎಲ್ಲ ಹೋಗಿದೆ. ನೋಡಿರಿ ಕಲರ್ ಕೂಡ ಚೇಂಜ್ ಆಗಿದೆ, ನಿಮಗೆ ಕಾಣಿಸ್ತಾ ಇರ್ಬೋದು.
ಇಷ್ಟು ಫ್ರೈ ಆದರೆ ಸಾಕು. ಇದಕ್ಕೆ ನೋಡಿರಿ ನಾನಿಲ್ಲಿ ಒಂದು ಅರ್ಧ ಕಪ್ಪಷ್ಟು ನೀರನ್ನು ಹಾಕ್ತಾಯಿದ್ದೀನಿ. ನೋಡಿರಿ, ಅರ್ಧ ಕಪ್ಪಷ್ಟು ನೀರು, ಮೆಜರ್ಮೆಂಟ್ ನೆನಪಿರಲಿ. ಅರ್ಧ ಕಪ್ಪಷ್ಟು ನೀರನ್ನು ಹಾಕಿ ಇದನ್ನು ಯಾವುದೇ ಗಂಟೆಗಳು ಇಲ್ಲದೇ ಇರೋ ರೀತಿ ಇದನ್ನು ಮಿಕ್ಸ್ ಮಾಡಿಕೊಳ್ರಿ. ಒಂದು ನಿಮಿಷ ಇದನ್ನು ಕೈ ಬಿಡಲಾರ್ದೆ ಈ ರೀತಿ ಮಿಕ್ಸ್ ಮಾಡಿರಿ, ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಯಾಕಂದರೆ ಆಲೂಗಡ್ಡೆ ಕ್ರೀಮಿ ಟೆಕ್ಸ್ಚರ್ನಲ್ಲಿ ನಾವು ಗ್ರೈಂಡ್ ಮಾಡಿರೋದ್ರಿಂದ ನೋಡಿರಿ ಚೆನ್ನಾಗಿ ರೆಡಿ ಆಗುತ್ತೆ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ನಾನಿಲ್ಲಿ ಉಪ್ಪನ್ನು ಹಾಕ್ತಾಯಿದ್ದೀನಿ. ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನು ಬೇಡ, ಜಾಸ್ತಿ ಮಸಾಲ ಕೂಡ ಬೇಡ. ನೋಡಿರಿ, ಒಂದು ಅರ್ಧ ಟೀ ಸ್ಪೂನಷ್ಟು ನಾನು ಗರಂ ಮಸಾಲ ಹಾಕ್ತಾಯಿದ್ದೀನಿ. ಇಷ್ಟೇ ಮಸಾಲಾನ ಯೂಸ್ ಮಾಡ್ತಾಯಿದ್ದೀನಿ. ನೋಡಿರಿ, ನಿಮಗೆ ಜಾಸ್ತಿ ಮಸಾಲ ಫ್ಲೇವರ್ ಇಷ್ಟಪಡೋರು ಸ್ವಲ್ಪ ಧನಿಯಾ ಪುಡಿ, ಪೆಪ್ಪರ್ ಪುಡಿ ಅಥವಾ ಚಾಟ್ ಮಸಾಲ ಯಾವುದಾದ್ರೂ ನೀವು ಬಳಸ್ಬೋದು, ಇನ್ನೂ ಟೇಸ್ಟಿಯಾಗಿರುತ್ತೆ. ನಾನಿಲ್ಲಿ ಸಿಂಪಲ್ಲಾಗಿ ಪ್ರಿಪೇರ್ ಮಾಡ್ತಾಯಿದ್ದೀನಿ. ಇದು ಸ್ವಲ್ಪ ಒಂದು ಕುದಿ ಬರಲಿ, ಸ್ವಲ್ಪ ಕುದಿ ಬಂದರೆ ಸಾಕು. ನೋಡಿರಿ, ಇಲ್ಲಿ ನೋಡಿರಿ ಈಗ ಚೆನ್ನಾಗಿ ಕುದಿ ಬರ್ತಾಯಿದೆ. ಇದಕ್ಕೆ 1 ಕಪ್ಪಷ್ಟು ಗೋಧಿ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ ನಾನು. ಅರ್ಧ ಕಪ್ ನೀರಿಗೆ 1 ಕಪ್ಪಷ್ಟು ಗೋಧಿ ಹಿಟ್ಟನ್ನು ಹಾಕ್ತಾಯಿದ್ದೀನಿ. ಯಾಕೆಂದರೆ ಹಿಟ್ಟು ಸ್ವಲ್ಪ ಗಟ್ಟಿಯಾಗಿ ಬರಬೇಕು. ಇದು ಆಲೂಗಡ್ಡೆನಲ್ಲೂ ಮಾಯ್ಶ್ಚರೈಸ್ ಇರುತ್ತೆ ಅಲ್ವಾ, ಅದರಲ್ಲೇ ಇದು ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಹಾಗಾಗಿ ಸ್ವಲ್ಪ ನೀರನ್ನು ಕಡಿಮೆ ಹಾಕಿರಿ. ಅರ್ಧ ಕಪ್ ನೀರಿಗೆ 1 ಕಪ್ಪಷ್ಟು ಗೋಧಿ ಹಿಟ್ಟನ್ನು ಸೇರಿಸ್ಕೊತಾ ಇದ್ದೀನಿ. ನಿಮ್ಗೆ ಇನ್ನೂ ಸ್ವಲ್ಪ ಕ್ರೀಮಿ ಅನಿಸಿದರೆ, ನೀರು ಅನಿಸಿದರೆ ಸ್ವಲ್ಪ ಹಿಟ್ಟನ್ನು ಆ್ಯಡ್ ಮಾಡ್ಬೋದು. ಬಟ್ ನೀರು ಜಾಸ್ತಿ ಆದರೆ ಇದು ಹಿಟ್ಟು ಗಟ್ಟಿಯಾಗಿ ಬರೋದಿಲ್ಲ. ಹಾಗಾಗಿ ಸ್ವಲ್ಪ ನೀರನ್ನು ನೀವು ಹಿಟ್ಟಿನಗಿಂತ ಕಡಿಮೆ ಪ್ರಮಾಣದಲ್ಲಿ ಹಾಕ್ಕೊಂಡ್ರೆ ಹಿಟ್ಟು ಪರ್ಫೆಕ್ಟಾಗಿ ಬರುತ್ತೆ. ನಾವು ಸ್ನ್ಯಾಕ್ಸನ್ನು ಮಾಡಬೇಕಾದ್ರೆ ತುಂಬ ಚೆನ್ನಾಗಿ ಬರುತ್ತೆ. ನೋಡಿರಿ, ನೀರಾದರೆ ಮತ್ತೆ ಹಿಟ್ಟು ಹಾಕಬೇಕು, ಮತ್ತೆ ನೀರು ಹಾಕಬೇಕು, ಅದು ಅದರ ರುಚಿನೇ ಕೆಟ್ಟು ಹೋಗ್ಬಿಡುತ್ತೆ. ಹಂಗಾಗಬಾರ್ದು. ನೋಡಿರಿ, ಹಿಟ್ಟನ್ನು ನೀವು ಮಿಕ್ಸ್ ಮಾಡ್ತಾ ಈ ಹದಕ್ಕೆ ಹಿಟ್ಟನ್ನು ರೆಡಿ ಮಾಡ್ಕೋಬೇಕು. ನೋಡಿರಿ, ನಾನು ತೋರಿಸ್ತಾ ಇದ್ದೀನಿ. ಇದನ್ನ ಈ ಥರ ಮಿದ್ದುತ್ತಾ ಇದನ್ನು ಬಿಸಿ ಮಾಡಿಕೊಡ್ರಿ. ಚೆನ್ನಾಗಿ ಎಲ್ಲ ಬೆಂದ ಮೇಲೆ ನೋಡಿರಿ ಈ ರೀತಿ ತಳ ಎಲ್ಲ ಬಿಟ್ಕೊಂಡು ಬರುತ್ತೆ. ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ. ಚೆನ್ನಾಗಿ ಬೆಂದಿದೆ ಇವಾಗ ಆಲ್ರೆಡಿ ಹಿಟ್ಟಿದು. ಇದನ್ನು ಈ ಥರ ಲೋ ಫ್ಲೇಮ್ ಇಟ್ಕೊಂಡು ಮಾಡಿದ್ರೆ ಚೆನ್ನಾಗಿ ಬರುತ್ತೆ. ನೋಡಿರಿ, ಈ ರೀತಿ ಕೈಗೆ ಕೂಡ ಅಂಟ್ತಾ ಇಲ್ಲ, ಸೂಪರಾಗಿ ರೆಡಿಯಾಗಿದೆ ಹಿಟ್ಟು. ಈಗ ಇದನ್ನು ಒಂದು 10 ರಿಂದ 15 ನಿಮಿಷ ತಣ್ಣಗಾಗೋಕ್ಕೆ ಬಿಡೋಣ. ಕಂಪ್ಲೀಟಾಗಿ ತಣ್ಣಗಾಗಬೇಕು. ನೋಡಿರಿ, ಇಲ್ಲಿ ನಾವು ಕೈಯಿಂದ ಮುಟ್ಟಿ ಈಸಿಯಾಗಿ ನಾವು ಇದನ್ನು ಹಿಟ್ಟನ್ನು ನಾದಬೋದು. ಇಷ್ಟು ತಣ್ಣಗಾದ್ಮೇಲೆ ನಾವು ಇದನ್ನು ಸ್ನ್ಯಾಕ್ಸನ್ನು ರೆಡಿ ಮಾಡೋಣ. ಇವಾಗ ಪೂರ್ತಿಯಾಗಿ ಕಂಪ್ಲೀಟಾಗಿ ತಣ್ಣಗಾದ್ಮೇಲೆ ನೀವು ಮಾಡಿಕೊಡ್ರಿ. ಬಿಸಿ ಇರಬೇಕಾದ್ರೆ ಮಾಡಿದ್ರೆ ಏನು ಮಾಡೋಕ್ಕೆ ಬರೋದಿಲ್ಲ. ಸ್ವಲ್ಪ ಇದಕ್ಕೆ ನಾನಿಲ್ಲಿ ಒಣ ಹಿಟ್ಟನ್ನು ಹಾಕ್ತಾಯಿದ್ದೀನಿ. ಡ್ರೈ ಹಿಟ್ಟು ಅಂದರೆ ಇದು ಸಹಿತ ಗೋಧಿ ಹಿಟ್ಟು ಅಥವಾ ಮೈದಾ ಹಿಟ್ಟು ಯಾವುದಾದ್ರೂ ನೀವು ಬಳಸ್ಬೋದು. ಲಟ್ಟಿಸೋಕೆ ಈಸಿ ಆಗುತ್ತೆ ಮತ್ತು ಫ್ಲೋರಿಗೆ ಕೂಡ ಅಂಟೋದಿಲ್ಲ. ನೋಡಿರಿ, ಈ ರೀತಿ ಡ್ರೈ ಹಿಟ್ಟು ಹಾಕೋದ್ರಿಂದ. ಈಗ ಚಪಾತಿ ಲಟ್ಟಿಸೋದ್ರಿಂದ ನಾನು ಇದನ್ನು ಲಟ್ಟಿಸ್ತಾ ಇದ್ದೀನಿ. ಈಸಿಯಾಗಿ ಸ್ಪ್ರೆಡ್ ಆಗುತ್ತೆ. ತುಂಬ ಗಟ್ಟಿಯಾಗೂ ಇಲ್ಲ, ತುಂಬ ಸಾಫ್ಟಾಗೂ ಇಲ್ಲ. ಹಿಟ್ಟು ಪರ್ಫೆಕ್ಟ್ ಆದಂಥ ಹದದಲ್ಲಿ ಹಿಟ್ಟು ರೆಡಿಯಾಗಿದೆ. ನೋಡಿರಿ, ಪೂರ್ತಿ ತೆಳ್ಳಗೆ ಲಟ್ಸೋಕ್ಕೆ ಹೋಗಬೇಡ್ರಿ, ಸ್ವಲ್ಪ ದಪ್ಪಗನೇ ಇರಲಿ ಇದು. ಈ ರೀತಿ ನೋಡಿರಿ ದೊಡ್ಡದಾದಂಥ ಚಪಾತಿನ ಲಟ್ಟಿಸ್ಕೊಳ್ರಿ. ಇಲ್ಲಿ ನಾನು ಲಾಸ್ಟಲ್ಲಿ ತೋರಿಸ್ತೀನಿ ಎಷ್ಟು ದಪ್ಪಗೆ ಲಟ್ಟಿಸ್ಕೋಬೇಕು ಅಂತ ಹೇಳಿ. ಈಸಿಯಾದಂಥ ಮೆಥಡ್ನಲ್ಲಿ ಇವತ್ತು ನಾನು ತೋರಿಸ್ತಾ ಇದ್ದೀನಿ. ನಿಮಗೆ ಬೇಗನೆ ಮಾಡ್ಬೋದು, ಜಾಸ್ತಿ ಮಾಡ್ಬೋದು. ನೋಡಿರಿ, ಇಷ್ಟು ದಪ್ಪ ಇದ್ದರೆ ಸಾಕು. ನಾನು ಇಲ್ಲಿ ತೋರಿಸಿದ್ದೀನಿ ನೋಡಿರಿ. ಇವಾಗ ಇದನ್ನು ಒಂದು ಚಾಕು ತೊಗೊಂಡ್ಬಿಟ್ಟು ಲೇಯರ್ಸಾಗಿ ಕಟ್ ಮಾಡಿಕೊಡ್ರಿ. ಸ್ವಲ್ಪ ಚಿಕ್ಕದಾದಂಥ ಲೇಯರ್ಸನ್ನು ಕಟ್ ಮಾಡಿಕೊಡ್ರಿ. ನಿಮಗೆ ಸ್ನ್ಯಾಕ್ಸ್ ಇದೇ ರೀತಿ ಇಷ್ಟ ಇದ್ದರೆ, ರಿಬ್ಬನ್ ಶೇಪಲ್ಲಿ ಇಷ್ಟ ಇದ್ದರೆ ರಿಬ್ಬನ್ ಶೇಪ್ನಲ್ಲೇ ನೀವು ಇದನ್ನು ಫ್ರೈ ಮಾಡಿಕೊಂಡು ತಿನ್ಬೋದು. ಬಟ್ ನಾನಿಲ್ಲಿ ಇವತ್ತು ಇದನ್ನು ಕೋಡುಬಳೆ ಶೇಪ್ನಲ್ಲಿ ಮಾಡ್ತಾಯಿದ್ದೀನಿ, ಅಂದರೆ ರಿಂಗ್ ಶೇಪ್ನಲ್ಲಿ ಮಾಡ್ತಾಯಿದ್ದೀನಿ. ತುಂಬ ಈಸಿಯಾಗಿರುತ್ತೆ. ಆಮೇಲೆ ನಾವು ಇದನ್ನು ಜಾಸ್ತಿ ದಿನವೂ ಸ್ಟೋರ್ ಮಾಡ್ಬೋದು ಫ್ರೆಂಡ್ಸ್. ಈ ರೀತಿ ನೀವು ಇದನ್ನು ಕಟ್ ಮಾಡಿ ಫ್ರೀಝರಲ್ಲಿ ಇಟ್ಟರೆ ನೋಡಿರಿ, ನೀವು ತುಂಬ ದಿನದವರೆಗೂ ಇದನ್ನು ಬಳಸ್ಬೋದು ಹಿಟ್ಟನ್ನು. ಯಾಕೆಂದರೆ ಹಿಟ್ಟು ಚೆನ್ನಾಗಿ ಬೆಂದಿದೆ. ಇದನ್ನು ನೀವು ಯಾವಾಗ ಬೇಕೋ ಆವಾಗ ಬಿಸಿಯಾಗಿ ಫ್ರೈ ಮಾಡಿಕೊಂಡು ತಿನ್ಬೋದು. ಫ್ರಿಜ್ನಲ್ಲಿ ಸ್ಟೋರ್ ಮಾಡಿದ್ರೆ ಈಸಿಯಾಗಿ ನೀವು ಇದನ್ನು ಮಾಡ್ಕೊಂಡು ತಿನ್ಬೋದು. ನೋಡಿರಿ, ಈ ರೀತಿ ರಿಬ್ಬನ್ ಶೇಪ್ನಲ್ಲೂ ಸಹಿತ ನೀವು ಪ್ರಿಪೇರ್ ಮಾಡ್ಕೋಬೋದು. ನಿಮ್ಗೆ ಯಾವ ರೀತಿ ಇಷ್ಟ ನೋಡಿರಿ ಆ ರೀತಿ ಇದನ್ನು ಮಾಡ್ಕೊಂಡು ತಿನ್ನಿರಿ, ತುಂಬ ಚೆನ್ನಾಗಿರುತ್ತೆ. ನಾನಿಲ್ಲಿ ಇವತ್ತು ನೋಡಿರಿ ಈ ರಿಬ್ಬನ್ ಶೇಪ್ನಿರೋದನ್ನು ಸ್ವಲ್ಪ ಈ ಥರ ತೀಡಿ ಇದನ್ನು ಕೋಡುಬಳೆ ಶೇಪ್ನಲ್ಲಿ ಮಾಡ್ತಾಯಿದ್ದೀನಿ. ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ, ದೊಡ್ಡವರಿಗೆ ಕೂಡ ಇಷ್ಟ ಆಗುತ್ತೆ. ನೋಡಿರಿ, ಒಂದೇ ಸರಿಗೆ ನೀವು 2-3 ಕೋಡುಬಳೆನ ಈ ರೀತಿ ರೆಡಿ ಮಾಡ್ಬೋದು. ನೋಡಿ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಫ್ರೈ ಮಾಡೋಕ್ಕೂ ತುಂಬ ನಿಮಗೆ ಈಸಿಯಾಗಿರುತ್ತೆ. ನೋಡಿರಿ, ಬೇಗನೆ ಆಗುತ್ತೆ. ಜಾಸ್ತಿ ಟೈಮ್ ತೊಗೊಳ್ಳೋದಿಲ್ಲ ಉದ್ದೋದಕ್ಕೆ. ಈಸಿಯಾಗಿ ನೀವು ಇದನ್ನು ಈ ಥರ ಕಟ್ ಮಾಡಿ ತೊಗೊಂಡ್ರೆ ನೋಡಿರಿ ತಟ್ಟೆ ತುಂಬ ಇಲ್ಲಿ ಸ್ನ್ಯಾಕ್ಸ್ ರೆಡಿಯಾಗಿದೆ. ನಾವು ಬಳಸಿರೋದು 1 ಕಪ್ಪಷ್ಟು ಗೋಧಿ ಹಿಟ್ಟಿನಲ್ಲಿ ಇಷ್ಟೊಂದು ಸ್ನ್ಯಾಕ್ಸನ್ನು ನೀವು ಪ್ರಿಪೇರ್ ಮಾಡ್ಬೋದು. ನೋಡಿರಿ ಎಷ್ಟು ಚೆನ್ನಾಗಿ ಬಂದಿದೆ. ನೋಡಿರಿ, ಈಗ ಇದನ್ನು ಫ್ರೈ ಮಾಡಿ ತೊಗೊಳ್ಳೋಣ. ಫ್ರೈ ಮಾಡಬೇಕಾದ್ರೆ 1 ಲಕ್ಷ ಇರಲಿ. ಎಣ್ಣೆನ ತುಂಬ ಬಿಸಿ ಮಾಡಬಾರ್ದು, ಸ್ವಲ್ಪ ಬಿಸಿ ಮಾಡಿ ನಾವು ಇದನ್ನು ಫ್ರೈ ಮಾಡ್ಕೋಬೇಕು. ಇಲ್ಲಿ ನೋಡಿರಿ, ಒಂದು ಕಡಾಯಿನ ನಾನು ಬಿಸಿ ಮಾಡೋಕ್ಕೆ ಇಟ್ಟಿದ್ದೆ ಆಲ್ರೆಡಿ. ಇದಕ್ಕೆ
ಫ್ರೈ ಮಾಡೋದಕ್ಕೆ ಬೇಕಾದಷ್ಟು ಎಣ್ಣೆನ ಹಾಕಿದ್ದೀನಿ. ನೀವು ದೊಡ್ಡ ಪಾತ್ರೆ ಇಟ್ಟು ಒಂದೇ ಸರಿಗೆ ಎಲ್ಲದನ್ನು ಫ್ರೈ ಮಾಡ್ಕೋಬೋದು, ಅಥವಾ ಈ ಥರ ಚಿಕ್ಕ ಕಡಾಯಿ ಇಟ್ಟು ಮಾಡ್ಕೋಬೋದು. ನೋಡಿರಿ, ಈಗ ಪ್ರಿಪೇರ್ ಮಾಡ್ಕೊಂಡಂಥ ಎಲ್ಲ ಸ್ನ್ಯಾಕ್ಸನ್ನು ಇದಕ್ಕೆ ಹಾಕ್ತಾಯಿದ್ದೀನಿ. ನೋಡಿ, ನಾವು ಅಕ್ಕಿ ಹಿಟ್ಟಿನಲ್ಲೂ ಮಾತ್ರ ಅಲ್ಲದೆ ಈ ಥರ ಗೋಧಿ ಹಿಟ್ಟು ಆಲೂಗಡ್ಡೆನ ಬಳಸಿ ನಾವು ಸ್ನ್ಯಾಕ್ಸನ್ನು ಮಾಡ್ಬೋದು. ತುಂಬ ರುಚಿಯಾಗಿರುತ್ತೆ ಆಲೂಗಡ್ಡೆ ಹಾಕಿರೋದ್ರಿಂದ. ಇದು ಒಂಥರ ಡಿಫ್ರೆಂಟ್ ಆದ ಟೇಸ್ಟ್ ಇರುತ್ತೆ ನೋಡಿರಿ. ಮಾಮೂಲು ನಾವು ನಿಪ್ಪಟ್ಟು, ಚಕ್ಲಿ, ಕೋಡುಬಳೆ ತಿಂದು ಬೇಜಾರಾದಾಗ ಈ ರೀತಿ ಒಂದು ಸರಿ ಮಾಡ್ಕೊಂಡು ತಿಂದು ನೋಡಿರಿ, ಖಂಡಿತ ಎಲ್ರಿಗೂ ಇಷ್ಟ ಆಗುತ್ತೆ. ಸ್ವಲ್ಪ ಇದನ್ನು ಲೋ ಫ್ಲೇಮ್ ಇಟ್ಟು ನಾನಿಲ್ಲಿ ಫ್ರೈ ಮಾಡ್ತಾಯಿದ್ದೀನಿ. ಒಂದು ಸೈಡ್ ಫ್ರೈ ಆದಮೇಲೆ ಈ ರೀತಿ ತಿರುಗಿಸಿ ಹಾಕಿ ಎರಡೂ ಕಡೆ ಹೊಂಬಣ್ಣ ಬರೋವರೆಗೂ ಫ್ರೈ ಮಾಡ್ಕೊಳ್ರಿ. ಸ್ವಲ್ಪ ಗರಿಗರಿಯಾಗಿ ಬರಬೇಕು ಅಂದರೆ ಇದನ್ನು ಒಂದೆರಡು ನಿಮಿಷ ನೀವು ಲೋ ಫ್ಲೇಮ್ ಇಟ್ಟು ಫ್ರೈ ಮಾಡ್ಕೊಳ್ರಿ. ಆವಾಗ ಒಳಗಡೆಯಿಂದನೇ ಚೆನ್ನಾಗಿ ಬೆಂದಿರುತ್ತೆ, ಗರಿಗರಿಯಾಗಿ ಬರುತ್ತೆ. ನೀವು ಎಷ್ಟು ದಿನ ಇಟ್ಟರೂ ಸಹಿತ ಇದು ಕೆಡೋದಿಲ್ಲ, ಹೀಗೇ ಕ್ರಿಸ್ಪಿಯಾಗಿ ಇರುತ್ತೆ. ನೋಡಿ ಫ್ರೆಂಡ್ಸ್, ಇದೇ ರೀತಿ ಎಲ್ಲ ಆಲೂಗಡ್ಡೆ ಸ್ನ್ಯಾಕ್ಸನ್ನು ನಾನು ನಮ್ಮ ಚಾನಲಲ್ಲಿ ವೀಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೀನಿ. ಬರೀ ಸ್ನ್ಯಾಕ್ಸ್ ಅಷ್ಟೇ ಅಲ್ಲದೆ ರೈಸ್ ರೆಸಿಪಿ ಆಗಿರ್ಬೋದು, ಲಂಚ್ ಬಾಕ್ಸ್ ರೆಸಿಪಿ, ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಚಟ್ನಿ ಪುಡಿ ರೆಸಿಪಿ ಪ್ರತಿಯೊಂದನ್ನೇ ನಾನು ನಮ್ಮ ಚಾನಲ್ ವೀಡಿಯೋಗಳಲ್ಲಿ ನಾನು ಶೇರ್ ಮಾಡಿದ್ದೀನಿ. ನೀವು ಚಾನಲ್ ಓಪನ್ ಮಾಡಿ ನೋಡಿದರೆ ನಿಮಗೆಲ್ಲ ವೀಡಿಯೋಗಳು ಅವೈಲೇಬಲ್ ಇರುತ್ತೆ. ಹಾಗೆ ನಿಮಗೆಲ್ಲ ವೀಡಿಯೋಗಳು ಇಷ್ಟ ಅನಿಸಿದ್ರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಹೆಚ್ಚು ಶೇರ್ ಮಾಡಿಕೊಳ್ರಿ, ಹೆಚ್ಚು ಲೈಕ್ ಮಾಡಿರಿ. ನಿಮ್ಮ ಲೈಕ್ ಮತ್ತು ಸಬ್ಸ್ಕ್ರೈಬಿಂದ ಒಂದು ಒಳ್ಳೆ ಮೋಟಿವೇಶನ್ ಸಿಕ್ಕಂಗಾಗುತ್ತೆ. ಇನ್ನೂ ಒಳ್ಳೆ ರೆಸಿಪಿಗಳನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀನಿ. ಈಗ ನೋಡಿರಿ, ಕೋಡುಬಳೆಗಳು ಎಲ್ಲ ನೀಟಾಗಿ ಫ್ರೈ ಆಗಿದ್ದಾವೆ. ಈಗ ಇದನ್ನು ಸರಿಯಾಗಿ ಎಣ್ಣೆ ಬಸ್ತು ಪ್ಲೇಟಿಗೆ ಹಾಕಿ ತೆಗೆದು ಇಡೋಣ. ಇದನ್ನು ಬಿಸಿಯಾಗಿ ನಾವು ತಿನ್ನೋದಕ್ಕಿಂತ ಸ್ವಲ್ಪ ತಣ್ಣಗಾದ್ಮೇಲೆ ತಿಂದರೆ ಕ್ರಿಸ್ಪಿಯಾಗಿ ಬರುತ್ತೆ. ನೋಡಿರಿ, ಒಂದು ಸ್ಟೆಪ್ಪು ನಾನಿಲ್ಲಿ ಫ್ರೈ ಮಾಡಿದ್ದೀನಿ. ಇನ್ನೂ ಇಷ್ಟೊಂದು ಸ್ನ್ಯಾಕ್ಸ್ ಇದೆ. ಇದನ್ನು ಎಲ್ಲದನ್ನು ಒಟ್ಟಿಗೆ ಫ್ರೈ ಮಾಡಿ ನಾನು ಲಾಸ್ಟಲ್ಲಿ ತೋರಿಸ್ತೀನಿ ಹೇಗೆ ಬಂದಿದೆ ಅಂಥೇಳಿ. ತುಂಬ ಚೆನ್ನಾಗಿ ಬರುತ್ತೆ, ಖಂಡಿತ ಟ್ರೈ ಮಾಡಿ ನೋಡಿರಿ, ಎಲ್ರಿಗೂ ಇಷ್ಟ ಆಗುತ್ತೆ. ಈ ರೀತಿ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ನೋಡಿರಿ, ನೀವು ಯಾವಾಗ ಟೀ ಕುಡಿಬೇಕಾದ್ರೆ ಅಥವಾ ಟಿಫನ್ ತಿನ್ನಬೇಕಾದ್ರೂ ಸಹಿತ ನಿಮ್ಮದನ್ನು ಸ್ನ್ಯಾಕ್ಸ್ ಆಗಿ ನೀವು ಯೂಸ್ ಮಾಡ್ಕೋಬೋದು. ನೋಡಿರಿ, ಎಲ್ಲದನ್ನು ಇಲ್ಲಿ ಫ್ರೈ ಮಾಡಿ ತೊಗೊಂಬಂದಿದ್ದೀನಿ. ಹೇಗೆ ಕಾಣಿಸ್ತಾ ಇದೆ ಅಂತ ನೋಡ್ಬೋದು. ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ, ತಿನ್ನೋದಕ್ಕೂ ಒಳ್ಳೆ ಟೇಸ್ಟಿಯಾಗಿದೆ. ಜಾಸ್ತಿ ಮಸಾಲೆಗಳನ್ನು ಸಹಿತ ಹಾಕಿಲ್ಲ. ನೋಡಿರಿ, ನಾವು ಹಾಕಿರುವಂಥ ಎಲ್ಲ ಸಾಮಗ್ರಿಗಳ ಫ್ಲೇವರ್ ತುಂಬ ಚೆನ್ನಾಗಿ ಬಂದಿದೆ. ನೋಡಿರಿ, ಬಾಯಲ್ಲಿಟ್ಟರೆ ಕರಗುವಂಥ ಈ ಸ್ನ್ಯಾಕ್ಸನ್ನು ಇವತ್ತೇ ನೀವು ಕೂಡ ಪ್ರಿಪೇರ್ ಮಾಡಿ ನೋಡ್ಕೊಳ್ರಿ. ಹೇಗೆ ಬಂತು ಅಂತೇಳಿ ತಿಳಿಸಿ. ನೋಡಿರಿ, ಸೂಪರ್ ಆಗಿದೆ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಬಾಯ್.